ಸ್ನೇಹಿತರೆ, ದೇಶದ ಆಡಳಿತಾರೂಢ ಬಿಜೆಪಿಯ ಒಳರಾಜಕೀಯ ಯಾವಾಗಲೂ ಅನಿಶ್ಚಿತವೇ. ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಕಾಲದಲ್ಲಿ ಹೊರಗೆ ಕಾಣಿಸೋ ಚರ್ಚೆಗೂ ಒಳಗೆ ನಡೆಯೋ ಬೆಳವಣಿಗೆಗೂ ಭಾರೀ ವ್ಯತ್ಯಾಸ ಇರುತ್ತದೆ. ಮಾಧ್ಯಮಗಳು ಯಾವುದೋ ಹೆಸರುಗಳ ಪಟ್ಟಿಯನ್ನು ಹಿಡಿದು ಊಹಾಪೋಹ ಮಾಡ್ತಿರುವಾಗ ಪಕ್ಷದ ಒಳಗೆ ಸಂಪೂರ್ಣ ಬೇರೆ ತೀರ್ಮಾನಗಳು ಆಗಿರುತ್ತವೆ. ಇತ್ತೀಚೆಗೆ ಬಿಜೆಪಿ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಅದೇ ರೀತಿ ನಡೆದಿದೆ. ಕಳೆದ 2 ವರ್ಷಗಳಿಂದ ಜೆ.ಪಿ. ನಡ್ಡಾ ಅವರ ಅವಧಿ ಮುಗಿದಿದೆ. ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರು ಅನ್ನೋ ಕುತೂಹಲ ಜೋರಾಗಿತ್ತು. ವಿನೋದ್ ತಾವಡೆ, ದೇವೇಂದ್ರ ಫಡ್ನವೀಸ್, ಅಣ್ಣಾಮಲೈ ಸೇರಿದಂತೆ ಹಲವು ಹೆಸರುಗಳು ಕೇಳಿಬಂದವು. ದಕ್ಷಿಣ ಭಾರತದಿಂದ ಒಬ್ಬ ನಾಯಕನಿಗೆ ದೊಡ್ಡ ಜವಾಬ್ದಾರಿ ಸಿಗಬಹುದು ಅನ್ನೋ ಮಾತುಗಳು ಹರಿದಾಡುತ್ತಿದ್ದವು. ಆದರೆ ಯಾವ ನಾಯಕ, ಯಾವ ಹುದ್ದೆ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಈ ಎಲ್ಲ ಊಹೆಗಳಿಗೆ ಬ್ರೇಕ್ ಹಾಕಿದಂತೆ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಬಿಜೆಪಿ ಕಾರ್ಯಾಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಬಿಹಾರದ ಸಚಿವ ಹಾಗೂ ಯುವ ನಾಯಕ ಕೇವಲ 45 ವರ್ಷದ ನಿತಿನ್ ನವೀನ್ ಅವರನ್ನು ನೇಮಿಸಲಾಗಿದೆ. ಇನ್ನು ಅವರಿಗೆ ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಕಾರ್ಯಾಧ್ಯಕ್ಷ ಅಂದ್ರೆ ಒಂದು ರೀತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗುವ ಮುನ್ನದ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ ಅಂತಲೇ ಹೇಳಬಹುದು. ಇದಕ್ಕೂ ಮೊದಲು ಜೆ.ಪಿ. ನಡ್ಡಾ ಕೂಡ ಸುಮಾರು 7 ತಿಂಗಳು ಕಾರ್ಯಾಧ್ಯಕ್ಷರಾಗಿದ್ದರು. ನಂತರ ರಾಷ್ಟ್ರೀಯ ಅಧ್ಯಕ್ಷರಾದರು. ಡಿ.ಕೆ. ಶಿವಕುಮಾರ್ ಕೂಡ ರಾಜ್ಯ ಮಟ್ಟದಲ್ಲಿ ಇದೇ ಮಾರ್ಗದಲ್ಲಿ ಮುಂದೆ ಬಂದಿದ್ದರು. ಹೀಗಾಗಿ ನಿತಿನ್ ನವೀನ್ ಅವರೇ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವ ಸಾಧ್ಯತೆ ಬಹಳ ಜಾಸ್ತಿ ಅಂತ ಹೇಳಬಹುದು. ಆದರೆ ಬಿಜೆಪಿ ರಾಜಕೀಯದಲ್ಲಿ ಯಾವತ್ತೂ 100% ಖಚಿತ ಅನ್ನೋದು ಇರಲ್ಲ. ಇವರನ್ನೇ ಕಾರ್ಯಾಧ್ಯಕ್ಷರಾಗಿ ಇಟ್ಟು ಬೇರೆ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿದರೂ ಅಚ್ಚರಿಯಿಲ್ಲ. ಆದ್ರೆ ಈಗಿನ ಲೆಕ್ಕಾಚಾರ ನೋಡಿದ್ರೆ ನಿತಿನ್ ನವೀನ್ ಅವರ ಚಾನ್ಸ್ ತುಂಬಾ ಸ್ಟ್ರಾಂಗ್ ಅನ್ನೋದು ನಿಜ. ಹೀಗಾಗಿ ನಿತಿನ್ ನವೀನ್ ಯಾರು? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಯಾಕೆ? 45 ಅಂದ್ರೆ ರಾಜಕೀಯದಲ್ಲಿ ಯುವ ವಯಸ್ಸೇ ಸರಿ, ಆದರೆ ಅನುಭವ ಇಲ್ಲ ಅನ್ನೋದಿಲ್ಲ. ಇವರು ಈಗಾಗಲೇ 5 ಬಾರಿ ಶಾಸಕರಾಗಿದ್ದಾರೆ. 26ನೇ ವಯಸ್ಸಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದವರು. ಅಂದರೆ ರಾಜಕೀಯವಾಗಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ನಿತಿನ್ ನವೀನ್ ಬಿಹಾರದ ಪಾಟ್ನಾದವರು. ಅವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘ ಮತ್ತು ಬಿಜೆಪಿಯ ಹಿರಿಯ ನಾಯಕರು. ಬಿಹಾರದಲ್ಲಿ ಬಿಜೆಪಿ ಕಟ್ಟುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. 2006ರಲ್ಲಿ ತಂದೆ ನಿಧನರಾದ ನಂತರ ಖಾಲಿಯಾದ ಬಂಕಿಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಬಿಜೆಪಿ ಟಿಕೆಟ್ ನೀಡಿ ನಿತಿನ್ ನವೀನ್ ಅವರನ್ನು ಕಣಕ್ಕಿಳಿಸಿತು. 26ರ ವಯಸ್ಸಿನಲ್ಲೇ ಶಾಸಕರಾಗಿ ಆಯ್ಕೆಯಾದ ಅವರು ಆ ಬಳಿಕ ಇಂದಿನವರೆಗೂ ಸೋಲನ್ನೇ ಕಂಡಿಲ್ಲ. ಶಾಸಕರಾಗಿರೋದು ಮಾತ್ರವಲ್ಲ, ಸಂಘಟನೆಗೂ ಪಕ್ಕಾ ಕೆಲಸ ಮಾಡಿದವರು. ಕಾಲೇಜು ದಿನಗಳಲ್ಲಿ ಎಬಿವಿಪಿ ಮೂಲಕ ರಾಜಕೀಯ ಪ್ರವೇಶ, ನಂತರ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಈಗ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡ್ತಿರೋ ಲೆವೆಲ್ನಲ್ಲೇ ಆಗ ಅವರು ಪಕ್ಷದಲ್ಲಿ ಸಕ್ರಿಯರಾಗಿದ್ದರು. ಒಂದು ವಿಷಯ ಸ್ಪಷ್ಟ, ಬಿಜೆಪಿಯಲ್ಲಿ ಎಬಿವಿಪಿ ಮತ್ತು ಯುವ ಮೋರ್ಚಾ ಅನ್ನೋದು ಮುಂದಿನ ತಲೆಮಾರಿನ ನಾಯಕರನ್ನು ತಯಾರಿಸುವ ನರ್ಸರಿ. ಜೆ.ಪಿ. ನಡ್ಡಾ, ರಾಜನಾಥ್ ಸಿಂಗ್, ಉಮಾಭಾರತಿ, ಧರ್ಮೇಂದ್ರ ಪ್ರಧಾನ್, ಆಲ್ ಆಫ್ ದೆಮ್ ಇದೇ ಮಾರ್ಗದಲ್ಲಿ ಮೇಲಕ್ಕೆ ಬಂದವರು. ನಿತಿನ್ ನವೀನ್ ಕೂಡ ಅದೇ ಶಾಲೆಯಲ್ಲಿ ಪಳಗಿದವರು. ನಂತರ ಬಿಹಾರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ನಿತೀಶ್ ಕುಮಾರ್ ಸಂಪುಟದಲ್ಲಿ ನಗರಾಭಿವೃದ್ಧಿ ಹಾಗೂ ಐಟಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಕೇವಲ ಶಾಸಕ ಅಥವಾ ಸಚಿವರಾಗಿದ್ದ ಕಾರಣಕ್ಕೆ ಅವರಿಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಈ ನೇಮಕದ ಹಿಂದೆ 2 ದೊಡ್ಡ ರಾಜಕೀಯ ಮಿರಾಕಲ್ಗಳಿವೆ. ರಾಜಕೀಯದಲ್ಲಿ ಒಂದೇ ಮಾತು, ರಿಸಲ್ಟ್ ಮಾತ್ರ ಮಾತಾಡುತ್ತೆ. 2023ರಲ್ಲಿ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆ ನಡೆಯಿತು. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಭೂಪೇಶ್ ಬಘೇಲ್ ಸಿಎಂ ಆಗಿದ್ದರು. ಎಲ್ಲಾ ಸಮೀಕ್ಷೆಗಳು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತಿದ್ದವು. ಬಿಜೆಪಿ ಗೆಲ್ಲೋದು ಬಹಳ ಕಷ್ಟ ಅನ್ನೋ ವಾತಾವರಣ ಇತ್ತು. ಅಂಥ ಸಮಯದಲ್ಲಿ ಬಿಜೆಪಿ ಹೈಕಮಾಂಡ್ ಛತ್ತೀಸ್ಗಢದ ಉಸ್ತುವಾರಿಯಾಗಿ ನಿತಿನ್ ನವೀನ್ ಅವರನ್ನು ನೇಮಿಸಿತು. ಅವರು ಅಲ್ಲಿಗೆ ಹೋಗಿ ಲೋಕಲ್ ಲೀಡರ್ಗಳ ಜೊತೆ ಕೆಲಸ ಮಾಡಿ ಬೂತ್ ಮಟ್ಟದ ತಂತ್ರ ರೂಪಿಸಿ ಸಂಪೂರ್ಣ ರಾಜಕೀಯ ಆಟವನ್ನೇ ತಿರುಗಿಸಿದರು. ಫಲಿತಾಂಶ, ಬಿಜೆಪಿ 54 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬಂತು. ಇದಾದ ಮೇಲೆ ದಿಲ್ಲಿಯ ನಾಯಕತ್ವ ಅವರತ್ತ ಗಂಭೀರವಾಗಿ ಗಮನ ಹರಿಸಿತು. ಇದು ಒಂದೇ ಸಾಧನೆ ಅಲ್ಲ. ಮುಂದಿನ ದೊಡ್ಡ ಟಾಸ್ಕ್ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಕಳೆದ 24 ವರ್ಷಗಳಿಂದ ಅಲುಗಾಡಿಸೋಕೆ ಆಗದಷ್ಟು ಬಲವಾಗಿ ನಿಂತಿತ್ತು. ಅದೊಂದು ಆಳವಾದ ರಾಜಕೀಯ ಮರದಂತಿತ್ತು. ಅಲ್ಲಿ ಬಿಜೆಪಿ ಯಾವತ್ತೂ ದೊಡ್ಡ ಗೆಲುವು ಸಾಧಿಸಿರಲಿಲ್ಲ. 2024ರ ಚುನಾವಣೆಗೆ
ಬಿಜೆಪಿ ಹೈಕಮಾಂಡ್ ಮತ್ತೆ ನಿತಿನ್ ನವೀನ್ ಅವರನ್ನೇ ಕಳಿಸಿತು. ಈ ಬಾರಿ ಬಿಜೆಪಿ ಒಡಿಶಾದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿತು. ಎಲ್ಲರ ಅಚ್ಚರಿಗೆ ನವೀನ್ ಪಟ್ನಾಯಕ್ ಅವರ ದೀರ್ಘ ಆಡಳಿತಕ್ಕೆ ಬ್ರೇಕ್ ಬಿದ್ದು ಬಿಜೆಪಿ ಮೊದಲ ಬಾರಿಗೆ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಿತು. ಈ ಎರಡೂ ಗೆಲುವುಗಳ ಹಿಂದೆ ಇದ್ದ ಸೈಲೆಂಟ್ ಸ್ಟ್ರಾಟಜಿಸ್ಟ್ ನಿತಿನ್ ನವೀನ್ ಅವರು ಯಾವತ್ತೂ ಲೋ ಪ್ರೊಫೈಲ್ ಮೇಂಟೈನ್ ಮಾಡುತ್ತಾರೆ. ಮೀಡಿಯಾ ಮುಂದೆ ಶೋ ಇಲ್ಲ, ಡ್ರಾಮಾ ಇಲ್ಲ, ಸುಮ್ಮನೆ ಕೆಲಸ ಮಾಡಿ ಫಲಿತಾಂಶ ತರುತ್ತಾರೆ. ಇದೇ ಗುಣ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ತುಂಬಾ ಇಷ್ಟವಾಯಿತು. ಅದಕ್ಕಾಗಿ ಇವತ್ತು ಇಡೀ ದೇಶದ ಸಂಘಟನೆ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹಾಕಲಾಗಿದೆ. ಆದರೆ ಪ್ರಶ್ನೆ ಒಂದೇ, ಬಿಜೆಪಿಯಲ್ಲಿ ಇಷ್ಟು ಹಿರಿಯರು, ಅನುಭವಿಗಳು ಇದ್ದರೂ ಯಾಕೆ ಕೇವಲ 45 ವರ್ಷದ ಯುವ ನಾಯಕನಿಗೆ ಈ ಜವಾಬ್ದಾರಿ? ಕಾರಣ ಸ್ಪಷ್ಟ. ಬಿಜೆಪಿ ಯಾವಾಗಲೂ ಮುಂದಿನ 10, 20, 25 ವರ್ಷಗಳನ್ನು ಲೆಕ್ಕ ಹಾಕಿ ನಿರ್ಧಾರ ಮಾಡುತ್ತದೆ. ಮೋದಿ ಶಾ ಯುಗದ ನಂತರ ಪಕ್ಷವನ್ನು ಯಾರು ಮುನ್ನಡೆಸಬೇಕು ಅನ್ನೋ ಚರ್ಚೆ ಈಗಲೇ ಆರಂಭವಾಗಿದೆ. ಬಿಜೆಪಿಯಲ್ಲಿ 75 ದಾಟಿದವರು ಮಾರ್ಗದರ್ಶಕ ಮಂಡಳಿಗೆ ಹೋಗಬೇಕು ಅನ್ನೋ ಅಲಿಖಿತ ನಿಯಮ ಇದೆ. ಇದು ಎಲ್ಲರಿಗೂ ಅನ್ವಯ ಆಗಬಹುದು ಅಥವಾ ಆಗದಿರಬಹುದು. ಆದರೆ ಯುವ ನಾಯಕರನ್ನು ತಯಾರಿಸುವ ಪ್ರಕ್ರಿಯೆ ನಿರಂತರ. ಇದರ ಜೊತೆಗೆ ಜಾತಿ ಸಮೀಕರಣವೂ ಇದೆ. ನಿತಿನ್ ನವೀನ್ ಕಾಯಸ್ಥ ಸಮುದಾಯದವರು. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಈ ಸಮುದಾಯ ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್. ಇತ್ತೀಚೆಗೆ ವಿಪಕ್ಷಗಳು ಕ್ಯಾಸ್ಟ್ ಸೆನ್ಸಸ್ ಅಸ್ತ್ರ ಬಳಸಿ ಈ ಮತಗಳನ್ನು ಸೆಳೆಯಲು ಪ್ರಯತ್ನಿಸುತ್ತಿವೆ. ಜನರಲ್ ಮತ್ತು ಒಬಿಸಿ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡೋ ದೃಷ್ಟಿಯಿಂದ ಇದು ಬಿಜೆಪಿಗೆ ಸೂಕ್ತ ನಡೆ. 2019 ಮತ್ತು ಮುಂದಿನ 2027 ರ ಚುನಾವಣೆಯಲ್ಲಿ ಯುಪಿ, ಬಿಹಾರ ಅತ್ಯಂತ ನಿರ್ಣಾಯಕ ರಾಜ್ಯಗಳು. ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಮೋದಿ ಸ್ವತಃ ಅಲ್ಲಿ ಸ್ಪರ್ಧಿಸುತ್ತಾರೆ. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ದೊಡ್ಡ ಕ್ಲೀನ್ ಆರ್ಎಸ್ಎಸ್ ಹಿನ್ನೆಲೆಯ ಮುಖ ಬೇಕಿತ್ತು. ನಿತೀಶ್ ಕುಮಾರ್ ರಾಜಕೀಯ ಜೀವನದ ಇಳಿಜಾರಿನಲ್ಲಿ ಇದ್ದಾರೆ. ಸಮ್ರಾಟ್ ಚೌಧರಿ ಇನ್ನೂ ಆ ಮಟ್ಟದ ಪ್ರೊಫೈಲ್ ಕಟ್ಟಿಕೊಳ್ಳಬೇಕಿದೆ. ಈ ಗ್ಯಾಪ್ ಅನ್ನು ಫಿಲ್ ಮಾಡೋಕೆ ನಿತಿನ್ ನವೀನ್ ಪರ್ಫೆಕ್ಟ್ ಆಯ್ಕೆ ಅಂತ ಬಿಜೆಪಿ ಲೆಕ್ಕ ಹಾಕಿದೆ. ಬಾಲ್ಯದಿಂದಲೇ ಸಂಘದ ಗರಡಿಯಲ್ಲಿ ಬೆಳೆದವರು. ನಾಗಪುರದ ನಾಯಕರೊಂದಿಗೆ ಉತ್ತಮ ಸಂಬಂಧ. ಆಡಳಿತಕ್ಕಿಂತ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವ ಆರ್ಗನೈಸೇಷನ್ ಮ್ಯಾನ್. ಅದಕ್ಕಾಗಿಯೇ ಇವರನ್ನ ಆಯ್ಕೆ ಮಾಡಲಾಗಿದೆ. ಆದ್ರೆ ಮುಂದಿನ ದಾರಿ ಸುಲಭ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಎದುರು ದೊಡ್ಡ ಹೋರಾಟ ಇದೆ. ಅಸ್ಸಾಂನಲ್ಲಿ ಅಧಿಕಾರ ಉಳಿಸಿಕೊಳ್ಳಬೇಕಿದೆ. ಕೇರಳ, ತಮಿಳುನಾಡು ಹೀಗೆ ದಕ್ಷಿಣ ರಾಜ್ಯಗಳಲ್ಲಿ ಪಕ್ಷವನ್ನು ವಿಸ್ತರಿಸಬೇಕಿದೆ. 2027ರಲ್ಲಿ ಯುಪಿ, ಪಂಜಾಬ್, ಗುಜರಾತ್, ಉತ್ತರಾಖಂಡ್, ಹಿಮಾಚಲ, ಗೋವಾ ಹೀಗೆ ಹಲವು ರಾಜ್ಯಗಳ ಚುನಾವಣೆಗಳು ನಿತಿನ್ ಮುಂದೆ ದೊಡ್ಡ ಸವಾಲು. ಒಟ್ಟಿನಲ್ಲಿ ನಿತಿನ್ ನವೀನ್ ನೇಮಕ ಬಿಜೆಪಿಯ ದೀರ್ಘಕಾಲೀನ ರಾಜಕೀಯ ತಂತ್ರದ ಭಾಗ. ಅವರು ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗುತ್ತಾರಾ ಅಥವಾ ಕಾರ್ಯಾಧ್ಯಕ್ಷರಲ್ಲೇ ಉಳಿಯುತ್ತಾರಾ ಅನ್ನೋದು ಮುಂದೆ ಗೊತ್ತಾಗಲಿದೆ. ನಿಮ್ಮ ಅಭಿಪ್ರಾಯ ಏನು? ನಿತಿನ್ ನವೀನ್ ಅವರೇ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅನ್ನಿಸುತ್ತಾ ಅಥವಾ ಬೇರೆ ಆಯ್ಕೆ ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ತೆ.